ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 5.5 ಎಕರೆ ಲ್ಯಾಂಡು ತೋಟ ಮಾರಾಟಕ್ಕೆ ಬಂದಿದೆ. ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ. ಇದೇನು ತೋರಿಸ್ತಾ ಇದ್ದೀನಿ, ಇದೇ ಜಾಗ. ಕೋಕೋನಟ್ಟು ತೋಟ 5.5 ಎಕರೆ ನೋಡಿ ಸರ್. ಸ್ವಚ್ಛ ಮರ ಒಂದಷ್ಟು ಈ ಥರ ಫಲ ಸ್ಟಾರ್ಟ್ ಆಗಿದೆ ನೋಡಿ. ನಿಮಗೆ ಇದು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಸೇಮ್ ಹಿಂಗೆ ಇದೆ ನೋಡಿ. ಈ ಕಡೆ ಒಂದಷ್ಟು ಸೊಸಿ ಗಿಡಗಳಿದೆ. ಇನ್ನು ಆಲ್ರೆಡಿ ದೊಡ್ಡ ಗಿಡಗಳು ನಿಮಗೆ ಫಲ ಬರ್ತಕ್ಕಂಥದ್ದು ದೊಡ್ಡ ಗಿಡಗಳಿದೆ. ಟೋಟಲ್ ನಿಮಗೆ 5.5 ಎಕರೆ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಇದು ಸೊಸು ಮರಗಳು ನಿಮಗೆ 1 ಎಕರೆಗೆ ಇದು 1 ಎಕರೆ ಸೊಸಿ ಗಿಡಗಳಿದೆ. ಇನ್ನು ಬಾಕಿದೆಲ್ಲ ದೊಡ್ಡ ಗಿಡ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದೇ ದೊಡ್ಡ ಗಿಡಗಳು. ಫಲ ಮಾತ್ರ ತುಂಬ ಚೆನ್ನಾಗಿದೆ. ಸೇಮ್ ದೊಡ್ಡ ಗಿಡಲಿ ಇಲ್ಲೇನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಸೇಮು ಇದೇ ಥರ ಇದೆ ಎಲ್ಲ ಗಿಡದಲ್ಲೂ ಫಲ. ಬೇಕಾದ್ರೆ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು, ಜಾಗ ನೋಡ್ಬೋದು. ಟೋಟಲಿ ಜಮೀನೊಳಗಡೆ ನಿಮಗೆ 3 ಬೋರ್ವೆಲ್ ಇದೆ. ಅದರಲ್ಲಿ 2 ರನ್ನಿಂಗ್ ಇದೆ. ನಿಮಗೆ 2 ಬೋರು ಭಯಂಕರ ನೀರಿದೆ. ಇನ್ನೊಂದು ಬೋರ್ಗೆ ಮೋಟ್ರಿಗೆ ಬೋರ್ ಏನಿದೆ ಅದಕ್ಕೆ ಮೋಟ್ರ್ ಬಿಟ್ಟಿಲ್ಲ. ಬೇಕು ಅಂದರೆ ನಿಮಗೆ ಅವಶ್ಯಕತೆ ಇದ್ದರೆ ಬಿಟ್ಕೋಬೋದು. ನಿಮಗೆ ಅವರು 2 ಬೋರಲ್ಲೇ ತುಂಬ ಚೆನ್ನಾಗಿದೆ ನೀರು ನೋಡಿ. ಬಾಳೆ ಹಾಕಿದ್ದಾರೆ, ಅದು ಕಂಟಿವೇಷನ್ ಮಾಡಿಲ್ಲ, ಆದರೆ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿರೋಂಥ ಜಾಗ. ನಿಮಗೆ ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಅಂದ ತಕ್ಷಣ ನಿಮಗೆ ಚಾಮರಾಜನಗರ ಬರೋಲ್ಲ. ಇದು ನಿಮಗೆ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ನ್ಯಾಷನಲ್ ಹೈವೇ, ಇದು ಸ್ಟೇಟ್ ಹೈವೇ ಏನಿದೆ, ಚಾಮರಾಜನಗರ ಹೆದ್ದಾರಿ ಏನಿದೆ, ಅಲ್ಲಿಂದ ಜಸ್ಟ್ ಒಂದು 50 ಮೀಟ್ರ್ ಒಳಗಡೆ ಬರೋ ಅಂಥ ಜಾಗ. ಇದು ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ತುಂಬ ಒಳ್ಳೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಜಾಗ ನೋಡಿ ಸರ್. ಇಲ್ಲೊಂದು ಬೋರ್ ಇದೆ. ಇದಕ್ಕೆ ಬೇಕು ಅಂದರೆ ನಿಮಗೆ ಅವಶ್ಯಕತೆ ಇದ್ದರೆ ಮೋಟ್ರ್ ಬಿಟ್ಕೋಬೋದು. ಈಗ 2 ರನ್ನಿಂಗ್ ಇದೆ, ತುಂಬ ಚೆನ್ನಾಗಿದೆ. ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ, ತೋರಿಸ್ಕೊಡ್ತೀನಿ ನಿಮಗೆ. ಇದು ನಿಮಗೆ ಗುಂಡ್ಲುಪೇಟೆ ಚಾಮರಾಜನಗರ ಹೈವೇ ಏನಿದೆ, ಹೈವೇಯಿಂದ ಜಸ್ಟ್ ನೀವು ಒಂದು 50 ಮೀಟ್ರ್ ಒಳಗಡೆ ಬರಬೇಕು ಅಷ್ಟೆ. ಈ ಲ್ಯಾಂಡಿಂದ ನಿಮಗೆ ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ 12 ಕಿಲೋಮೀಟ್ರ್ ಇದೆ. ಈ ಲ್ಯಾಂಡಿಂದ ಚಾಮರಾಜನಗರಿಗೆ ನಿಮಗೆ ಹೆಚ್ಚು ಕಮ್ಮಿ ಒಂದು 18 ಕಿಲೋಮೀಟ್ರ್ ನಂತರದಲ್ಲಿದೆ. ಇದು ಚಾಮರಾಜನಗರ ಟೌನ್ಗೆ 18 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಟೌನ್ಗೆ ಒಂದು 12ರಿಂದ 13 ಕಿಲೋಮೀಟ್ರಲ್ಲಿ ಇರೋ ಅಂಥ ಜಾಗ ಇದು. ತುಂಬ ಚೆನ್ನಾಗಿದೆ ನೋಡಿ. ಒಂದು 4 ಎಕರೆ 5 ಎಕರೆ ತೋಟ ನೋಡೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಟೋಟಲ್ ನಿಮಗೆ ಕೋಕೋನಟ್ ಒಂದು 300 ಗಿಡ ಕೋಕೋನಟ್ ಬರುತ್ತೆ ಸರ್. ಟೋಟಲ್ ನಿಮಗೆ ಒಂದು 300 ಗಿಡ ಕೋಕೋನಟ್ ಬರುತ್ತೆ. ನಿಮಗೆ ಫಲ ಬರ್ತಕ್ಕಂಥ ಇರೋದು ಒಂದು 200 ಗಿಡ. ಈ ದೊಡ್ಡ ಗಿಡ 200 ಗಿಡ ಇದೆ. ಆಲ್ರೆಡಿ ಫಲ ಸ್ಟಾರ್ಟ್ ಆಗಿರೋದು ಒಂದು 200 ಗಿಡ ಇದೆ. ನಿಮಗೆ ಒಂದು 100 ಗಿಡ ಚಿಕ್ಕ ಗಿಡ ಇದೆ. ಒಂದು 100 ಗಿಡ ಚಿಕ್ಕ ಗಿಡ ಇದೆ. ದೊಡ್ಡದು ನಿಮಗೆ ಫಲ ಕೊಡ್ತಾ ಇರೋದು ನೋಡಿ. ಏನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಸರ್. ನಿಮಗೆ ಜೂಮ್ ಮಾಡಿ ಏನು ತೋರಿಸ್ತಾ ಇದ್ದೀನಿ, ಸೇಮ್ ದೊಡ್ಡ ಗಿಡದಲ್ಲಿ ಎಲ್ಲ ಗಿಡದಲ್ಲೂ ಈ ಥರನೇ ತುಂಬ ಚೆನ್ನಾಗಿದೆ ಫಲ. ಒಂದು 200 ಗಿಡ ದೊಡ್ಡದು ಇದೆ, ಒಂದು 100-120 ಗಿಡ ಸಣ್ಣ ಗಿಡ ಇದೆ. ನಾವು ಎಲ್ಲನೂ ಲೆಕ್ಕ ಹಾಕಿಲ್ಲ. ಓನರ್ ಹೇಳ್ತಿರೋದು ಒಂದು 300 ಗಿಡ ಇದೆ ಸರ್, ದೊಡ್ಡದು ಮತ್ತು ಚಿಕ್ಕದೆಲ್ಲ ಸೇರಿ ಅಂತ ಹೇಳಿದ್ರು. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ತೋಟ ಮಾತ್ರ ಒಳ್ಳೆ ಅದ್ದೂರಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಗಿಡ ಮಾತ್ರ ಸಖತ್ತ ಬಂದಿದೆ ಗಿಡ. ನೀವು ತೊಗೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ನೀವು ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಈ ಗಿಡ ಏನಿದೆ ಒಂದು ವರ್ಷದೊಳಗಡೆ ತುಂಬ ಫಲ ಬರುತ್ತೆ ಇದು ನೋಡಿ ಸರ್. ಸೊಸು ಗಿಡ ಈಗ ಫಲ ಸ್ಟಾರ್ಟ್ ಆಗಿರೋದು ಈ ಥರ ಇದೆ ನೋಡಿ. ನಿಮ್ಗೆ ಏನು ತೋರಿಸ್ತಾ ಇದೆ ನೋಡಿ, ಈ ಥರ ಫಲ ಸ್ಟಾರ್ಟ್ ಆಗ್ತದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್, ತುಂಬ ಚೆನ್ನಾಗಿದೆ ನೋಡಿ. ಇದು ಏನಾದರೂ ಕಾಯಿಗೆ ಗುಡಿಯಾಕೊಳ್ಳೋಕ್ಕೆ ಒಂದು ಸೆಡ್ ಮಾಡಿದ್ದಾರೆ. ಇದು ಓನರ್ ಹೌಸ್ ಇದೆ, ಒಂದು ದೊಡ್ಡ ಮನೆ ಕೂಡ ಇದೆ, ಹಳೆ ಮನೆ. ಇದು ಬೇಕು ಅಂದರೆ ಇದನ್ನೇ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆಲ್ರೆಡಿ ಒಂದು ಬೇಸ್ ಮಾಡಾನು ಕೂಡ ಮಾಡಿದ್ದಾರೆ. ಅವ್ರು ಬೇರೆ ಏನಾದ್ರು ಸಪ್ರೇಟು ಬೇಕು ಅಂದರೆ ಆ ಥರ ಮಾಡ್ಕೊಬೋದು ನೀವು. ತುಂಬ ಚೆನ್ನಾಗಿದೆ ಜಾಗ. ಈ ಜಾಗದಿಂದ ಕರೆಕ್ಟಾಗಿ ನಿಮಗೆ ಮೈಸೂರಿಗೆ ಒಂದು 65 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ
ಇದು ಬ್ಯಾಂಗ್ಳೂರಿಗೆ 2 ಕಡೆಯಿಂದ ಬರ್ಬೋದು ಸರ್. ನೀವು ಚಾಮರಾಜನಗರದಿಂದ ಬಂದರೆ ಕರೆಕ್ಟಾಗಿ ಈ ಲ್ಯಾಂಡ್ಗೆ 185 ಕಿಲೋಮೀಟ್ರ್ ಆಗುತ್ತೆ. ನೀವು ಮೈಸೂರು ನಂಜನಗೂಡು ಗುಂಡ್ಲುಪೇಟೆ ಕಡೆಯಿಂದ ಬಂದರೆ 200 ಕಿಲೋಮೀಟ್ರ್ ಆಗುತ್ತೆ. ನೀವು ಬ್ಯಾಂಗ್ಳೂರವ್ರು ಯಾರು ನೋಡ್ತಾ ಇರೋರಾದರೆ ನಿಮಗೆ ಚಾಮರಾಜನಗರ ಅಂದರೆ ನಿಮಗೆ ಕನಕಪುರ ನರಸೀಪುರ ರೋಡಿಂದ ಬಂದರೆ ನಿಮಗೆ 185 ಕಿಲೋಮೀಟ್ರ್ ಆಗುತ್ತೆ. ನೀವು ಮೈಸೂರು ನಂಜನಗೂಡು ಕಡೆಯಿಂದ ಬಂದರೆ 200 ಕಿಲೋಮೀಟ್ರು ಆಗುತ್ತೆ ನಿಮಗೆ. ನೋಡಿ ಸರ್, ಒಳ್ಳೆ ತೋಟ, ತುಂಬ ಚೆನ್ನಾಗಿದೆ. ಎಲ್ಲ ಸುತ್ತ ಎಲ್ಲ ಏನು ಫೆನ್ಸಿಂಗ್ ಮಾಡಿಲ್ಲ, ಬಟ್ ಅದನ್ನು ನೀವು ಫೆನ್ಸಿಂಗ್ ಮಾಡ್ಕೋಬೇಕು. ತೋಟ ಮಾತ್ರ ಅದೇ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ ಸರ್, ಅಕ್ಕಪಕ್ಕನೂ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ನೋಡಿ ಇಲ್ಲಿ ಪಕ್ಕದಲ್ಲೂ ಹೆಚ್ಚು ಕಮ್ಮಿ ಒಂದು 15ರಿಂದ 20 ಎಕರೆ ಪಕ್ಕದವ್ರದ್ದು ಒಂದು ತೋಟ ಇದೆ. ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅವ್ರೇನು ಕೊಡಲ್ಲ, ಅದು ಓನು. ಈ ಜಮೀನು ನಿಮಗೆ ಮಾರಾಟಕ್ಕೆ ಇರೋದು. ಟೋಟಲ್ ನಿಮಗೆ 5.5 ಎಕರೆ ಬರುತ್ತೆ. ಜಸ್ಟು ನಿಮಗೆ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇ ಏನಿದೆ ಅದರಿಂದ ಜಸ್ಟ್ ಒಂದು 50 ಮೀಟ್ರ್ ಒಳಗಡೆ ಬರಬೇಕಷ್ಟೇ ನೀವು. ನೋಡಿ ಸರ್, ಇದೇನು ಜೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ ನಿಮಗೆ. ಎಲ್ಲ ಗಿಡದಲ್ಲೂ ಇದೇ ಥರ ತುಂಬ ಚೆನ್ನಾಗಿದೆ ಫಲ. ನೋಡಿ ಎಲ್ಲ ಗಿಡದಲ್ಲೂ ಇದೇ ಥರ ತುಂಬ ಚೆನ್ನಾಗಿದೆ ಸರ್. ನೋಡಿ, ಇಂಟ್ರೆಸ್ಟ್ ಇರೋರು ಒಂದು 4 ಎಕರೆ 5 ಎಕರೆ ತೋಟ ನೋಡೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅದೇ ಥರ ಸೇಮ್ ಚೆನ್ನಾಗಿರೋ ಅಂಥ ಕೋಕೋನಟ್ ತೋಟ 5.5 ಎಕರೆ. ಒಳಗಡೆ ಎಲ್ಲ ನೀಟಾಗಿ ತೋರಿಸೋಣ ಅಂದರೆ ನಿಮಗೆ ಒಳಗಡೆ ಎಲ್ಲ ಬಾಳೆ ಹಾಕಿದ್ದಾರೆ. ಸ್ವಲ್ಪ ಕಂಟಿವೇಷನ್ ಮಾಡಿಲ್ಲ, ಅದರಿಂದ ಒಂದು ಸ್ವಲ್ಪ ನಿಮಗೆ ನೀಟಾಗಿ ಕಾಣಿಸ್ತಾಯಿಲ್ಲ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋ ಅಂಥ ಜಾಗ. ನಿಮಗೆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅದೇ ಥರನೇ ಇದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಕನಕಪುರ ಮತ್ತು ನರಸೀಪುರ ಈ ಚಾಮರಾಜನಗರದಿಂದ ಬಂದರೆ ಕರೆಕ್ಟಾಗಿ ನಿಮಗೆ ಬೆಂಗಳೂರಿಗೆ 185 ಕಿಲೋಮೀಟ್ರ್ ಆಗುತ್ತೆ. ನೀವು ಮೈಸೂರು ಕಡೆಯಿಂದ ಬಂದರೆ 200 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಇದು ನಿಮಗೆ ಚಾಮರಾಜನಗರನೂ ಮತ್ತು ಗುಂಡ್ಲುಪೇಟೆ ಏನಿದೆ ಅದು 2 ಮಧ್ಯೆ ಸೆಂಟ್ರಲ್ ಇರೋಂಥ ಜಾಗ, ತುಂಬ ಚೆನ್ನಾಗಿದೆ. ಇದು ರಿಜಿಸ್ಟ್ರೇಷನ್ ಆದರೆ ನೀವು ಚಾಮರಾಜನಗರದಲ್ಲೇ ಮಾಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಗುಂಡ್ಲುಪೇಟೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ರಿಜಿಸ್ಟ್ರೇಷನ್, ಏನು ಸಮಸ್ಯೆ ಇಲ್ಲ. ಇದು ಬಂದು ನಿಮಗೆ ಚಾಮರಾಜನಗರ ಬರೋ ಅಂಥದ್ದು. ನೀವು ರಿಜಿಸ್ಟ್ರೇಷನ್ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಆಲ್ರೆಡಿ ಒಳ್ಳೆ ದೊಡ್ಡ ಮನೆ ಇದೆ ಸರ್. ನಿಮಗೆ ಫ್ಯಾಮಿಲಿ ಆರಾಮ್ಸೆ ಸೂಪರಾಗಿದೆ, ನೀಟಾಗಿ ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರೋ ಅಂಥ ದೊಡ್ಡ ಮನೆಯೇ ಇದೆ. ನೋಡಿ ಸರ್, ನಿಮ್ಗೆ ಅದು ಏನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಬಸ್ ಎಲ್ಲ ಓಡಾಡ್ತಾ ಇದೆಯಲ್ಲ, ಅದೇ ನಿಮಗೆ ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇ ಬರುತ್ತೆ. ಹೈವೇಯಿಂದ ಜಸ್ಟು ಒಂದು 50 ಮೀಟ್ರ್ ಒಳಗಡೆ ಬರಬೇಕಷ್ಟೇ ನೀವು. ನೋಡಿ ಅಲ್ಲಿ ಏನು ಕಾರ್ಗಿರೆಲ್ಲ ಓಡಾಡ್ತಾ ಇದೆ ಅದೇ ಹೈವೇ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ.